ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಈ ಬಾರಿ ಬೆಳಗಾವಿಯಲ್ಲಿ ಮಳೆಯ ಕೊರತೆಯಿಂದಾಗಿ ಸಂಪೂರ್ಣವಾಗಿ ಬೆಳೆಗಳೆಲ್ಲವೂ ಕೂಡ ಈಗ ನಾಶ ಆಗ್ತಿರುವಂತದ್ದು. ಹಾಗಾಗಿ ಅವುಗಳನ್ನ ಕಿತ್ತು ಹಾಕುವಂತ ಕೆಲಸವನ್ನ ಇಲ್ಲಿ ರೈತರು ಮಾಡ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಕುರುಬಗಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಸದ್ಯ ನಾನಿರುವಂತದ್ದು. ಬೆಳೆದಂತ ಹಸಿರು ಬೆಳೆ ಏನು ಒಂದು ಗೇನ್ ಕೂಡ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ಕೂಡ ಈ ಹಸಿರು ಏನು ಬೆಳೆ ಬೆಳೆದಿರುವಂತದ್ದು. ಹಾಗಾಗಿ ಗಿಡದಲ್ಲಿ ಅಲ್ಲೊಂದು ಇಲ್ಲೊಂದು ಕಾಯಿ ಇದ್ರೂ ಕೂಡ ಎಲ್ಲವೂ ಕೂಡ ಈಗ ಹುಳ ಹತ್ತಿ ಹಾಳಾಗ್ತಿರುವಂತದ್ದು. ಹಾಗಾಗಿ ಸರ್ಕಾರ ಸೂಕ್ತವಾಗಿ ಪರಿಹಾರವನ್ನು ಕೊಡ್ಲಿ, ಹಾಕಿದಂತ ಬಂಡವಾಳ ಏನು ಸರ್ಕಾರ ಪರಿಹಾರ ಕೊಡಬೇಕು, ಜೊತೆಗೆ 1 ಲಕ್ಷ ರೂಪಾಯಿವರೆಗೆ ಪರಿಹಾರ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂತದ್ದು. ಇದೊಂದೇ ಪರಿಸ್ಥಿತಿ ಅಲ್ಲ, ನನ್ನ ಹಿಂಬದಿಯಲ್ಲಿ ಕೂಡ ಇಲ್ಲಿ ತೋರಿಸುವಂತ ಕೆಲಸ ಮಾಡ್ತೇನೆ. ಸಂಪೂರ್ಣವಾಗಿ ಈ ಭಾಗದಲ್ಲಿ ಬೆಳೆದಂತ ಎಲ್ಲ ಬೆಳೆ ಕೂಡ ಹಾಳಾಗಿ ಹೋಗಿರುವಂತದ್ದು. ಈ ರೀತಿಯಾಗಿ ಸಂಪೂರ್ಣವಾಗಿ ಗಮನಿಸಬಹುದು ಯಾವ ರೀತಿಯಾಗಿ ಇದೆ ಅನ್ನೋದನ್ನ. ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಿರುವಂತದ್ದು, ಜೊತೆಗೆ ಹುಳ ಕೂಡ ಹಿಡಿತಿರುವಂತದ್ದು. ಹುಳ ಹಿಡಿದು ಎಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದೆ. ಈ ರೀತಿಯಾಗಿ ಏನು ಈ ಒಂದು ಹಸಿರು ಏನು ಬೆಳೆ ಬಂದ್ರೆ ಇದನ್ನ ಯಾರು ಕೂಡ ಬಳಕೆ ಮಾಡೋದಿಲ್ಲ. ಜೊತೆಗೆ ಇದು ಮಾರಾಟಕ್ಕೂ ಯೋಗ್ಯ ಇಲ್ಲ. ಒಂದು ಗೇನ್ ಕೂಡ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಬೆಳೆ ಬೆಳೆದಿರುವಂತದ್ದು. ಈ ಭಾಗದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಅಂದ್ರೆ ಯರಗಟ್ಟಿ ಇರಬಹುದು, ರಾಮದುರ್ಗ ಇರಬಹುದು, ಜೊತೆಗೆ ಈ ಸೌದತ್ತಿ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹತ್ತಿ, ಶೇಂಗಾ, ಹಸಿರು ಕಾಳ ಬೆಳೆಯನ್ನ ಬೆಳೆಯಲಾಗುತ್ತೆ. ಆದ್ರೆ ಈ ಹೆಚ್ಚಿಗೆ ಮಳೆ ಆದ್ರೂ ಸಮಸ್ಯೆ, ಮಳೆ ಆಗದಿದ್ರು ಸಮಸ್ಯೆ. ಸಾಕಷ್ಟು ಬಂಡವಾಳವನ್ನ ಹಾಕಿದಂತ ರೈತರು ಈ ರೀತಿಯಾಗಿ ನಮಗೆ ಪರಿಹಾರವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳೆಗೆ ಕಿತ್ತು ಹಿಡ್ಕೊಂಡು ನಿಂತ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಹಾಗಾಗಿ ರೈತರನ್ನ ಮಾತಾಡ್ತೀನಿ. ಎಷ್ಟು ಎಕರೆ ಇದೆ ಸರ್ ಇದು? ಇದು 5 ಎಕರೆ ಐತ್ರಿ. 5 ಎಕರೆದಾಗ ಬಹಳ ಖರ್ಚಾಗೈತ್ರಿ. ಈಗ ಈ ನಮನಿ ಮಳೆ ಇಲ್ಲದಕ್ಕಾಗಿ ಜೂನ್ ತಿಂಗಳದಾಗ ಸ್ವಲ್ಪ ಎಲ್ಲಾ ಹುಳ ಕಾಯಿ ಆಗೈತ್ರಿ. ಅದು ಕಾಳ ಇಲ್ರಿ ಇದ್ರಾಗ ಏನು ಇಲ್ರಿ. ವರ್ಷ ಪ್ರತಿ ಕ್ವಿಂಟಲ್ಗೆ 5 ರಿಂದ 6 ಕ್ವಿಂಟಲ್ ತನ ಹೊಂಡ್ತೈತ್ರಿ. ಈ ವರ್ಷ ಏನು ಇಲ್ಲ ಇಲ್ರಿ ಇದ್ರಾಗ. ಎಲ್ಲಾ ಹಾಕಿದ್ದೆಲ್ಲ ಲಾಸ್ ಆಗಿಬಿಟ್ಟೈತ್ರಿ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವ್ರಿ. 1 ಲಕ್ಷವರೆಗೆ ಎಕರೆಗೆ ಪರಿಹಾರಧನ ಕೊಡಬೇಕಂತೇಳಿ ಬೇಡ್ಕೊಳ್ತೀವ್ರಿ. ಯಾರು ಬಂದ್ ಭೇಟಿ ಅದು ಮಾಡ್ಯಾರ? ಯಾವ ಸಾಹೇಬರು ಬಂದಿಲ್ರಿ, ಯಾರು ಬಂದಿಲ್ರಿ ಇನ್ನೂರಿಗೆ. ನಾವೇನ್ ಹೇಳ್ತೀರಿ ಸರ್? ನಾವು ವಿರೋಧ ಪಕ್ಷ ನಾಯಕರಿಗೆ ಹೇಳ್ತೀವಿ, ಅವ್ರ ಅಲ್ಲೇ ಕುತ್ಕೊಂಡ ಮಾತಾಡ್ತಾರೆ. ಇಲ್ಲೇ ನೋಡ್ರಿ ರೈತರ ಪರಿಸ್ಥಿತಿ ನಮ್ಮನೆ ಆಗೈತ್ರಿ. ಈಗ ಇದಕ್ಕೆ 10 ರಿಂದ 12 ಸಾವಿರ ರೂಪಾಯಿ ಬರೀ ಬೀಜ ಗೊಬ್ಬರ ತರಾಕ್ರಿ. ಈಗ ಎಣ್ಣೆ ಹೊಡೆದಾರ್ರಿ, ಮತ್ ಕಳೆ ತೆಗದಾರ್ರಿ. ಕಳೆ ತೆಗೆದ್ರು ಇಷ್ಟು ಬರ್ತಾ ಇಲ್ಲ ನೋಡ್ರಿ. ಇದ್ರೊಳಗೆ ಏನೈತಿ ನೋಡ್ರಿ, ಪೂರ ಕಾಯಿ ಎಲ್ಲ ಒಟ್ಟ ಹುಳ ಐತ್ರಿ. ಒಂದ್ ಕಾಯಿ ಇದ್ರೊಳಗೆ ನೋಡ್ರಿ ಐತಿ ನೋಡ್ರಿ, 1 ಐತೆ ನೋಡ್ರಿ. ಇಟ್ ಖರ್ಚಾಗೈತೆ ಸರ್. ಇದಕ್ಕ ಈಗ 20 ರೈತರು ಹೆಂಗ್ ಕುಟುಂಬಗಳನ್ನ ಸಾಕುದು ಹೆಂಗ ಅದ ಹೆಂಗ್ ಸಾಕುದ್ ನೋಡ್ರಿ ನೀವು ಸರ್. ಅದಕ್ಕ ನಾವು ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮನವಿ ಮಾಡ್ತೀವಿ. ಏನು ಒತ್ತಾಯ ಮಾಡ್ತಾರೆ? ಸರ್ಕಾರಕ್ಕೆ ಒತ್ತಾರೆ ಅಂದ್ರೆ ಇದನ್ನ ರೈತರಿಗೆ ನಾವು ಪರಿಹಾರ ಕೊಡ್ಬೇಕು ಸರ್. ಈಗ ಏನಾರ ಮಾಡಿ ಇದಿಷ್ಟು ಇಲ್ಲಿರುವಂತ ರೈತರು ಹೇಳ್ತಿರುವಂತದ್ದು. ಎಕರೆಗೆ 1 ಲಕ್ಷವರೆಗೆ ಪರಿಹಾರವನ್ನ ಕೊಡಬೇಕು. ಈ ರೀತಿಯಾಗಿ ರೈತರ ಸಮಸ್ಯೆಗಳಿಗೆ ಏನ್ ಸಿಲುಕಿಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನ ಕೊಡೋದಾಗ್ಲಿ ಅಥವಾ ಅವರ ಸಮಸ್ಯೆಗಳನ್ನು ಆಲಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ಕೂಡ ಇಲ್ಲಿರುವಂತ ರೈತರ ಒಂದು ಒತ್ತಾಸೆ ಕೂಡ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿದ್ದಾರೆ. ಒಟ್ಟು